ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಈ ವಿಡಿಯೋದಲ್ಲಿ ಧನು ರಾಶಿ ಜನವರಿ ತಿಂಗಳ 2026ರ ಭವಿಷ್ಯವನ್ನು ಹೇಳ್ತೇನೆ. 2026ರ ಜನವರಿ ತಿಂಗಳು ಧನು ರಾಶಿಯವರಿಗೆ ಅತ್ಯಂತ ಮಹತ್ವ ಹಾಗೂ ಆತ್ಮವಿಶ್ವಾಸದಿಂದ ಕೂಡಿದ ಆರಂಭವನ್ನು ನೀಡಲಿದೆ. ಈ ತಿಂಗಳು ಮೊದಲನ ಅರ್ಧದಲ್ಲಿ ನಿಮ್ಮ ರಾಶಿಯಲ್ಲಿ ಗ್ರಹಗಳ ಸಮಾಗಮನವಿರುವುದರಿಂದ ನೀವು ಹೊಸ ಚೈತನ್ಯದಿಂದ ಕಾರ್ಯವನ್ನು ನಿರ್ವಹಿಸುವರಿ. ಡೀಟೇಲ್ ಆಗಿ ನೋಡೋದಾದ್ರೆ ವೃತ್ತಿ ಮತ್ತು ಉದ್ಯೋಗದಲ್ಲಿ ಆತ್ಮವಿಶ್ವಾಸ ಹೆಚ್ಚಳ. ಜನವರಿ 14ರವರೆಗೆ ಸೂರ್ಯ ನಿಮ್ಮ ರಾಶಿಯಲ್ಲೇ ಇರುವುದರಿಂದ ಕೆಲಸದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ನಾಯಕತ್ವ ವಹಿಸಿಕೊಳ್ಳುವುದು ಇದು ಸೂಕ್ತ ಸಮಯ. ಹೊಸ ಜವಾಬ್ದಾರಿ ಕೂಡ ಸಿಗಲಿದೆ ನಿಮಗೆ. ತಿಂಗಳ ದ್ವಿತೀಯಾರ್ಧದಲ್ಲಿ ಸೂರ್ಯ ಮಕರ ರಾಶಿಗೆ ಪ್ರವೇಶವಾದಾಗ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ. ಉದ್ಯೋಗದಲ್ಲಿ ಬಡ್ತಿ ಅಥವಾ ಹೊಸ ಜವಾಬ್ದಾರಿ ಸಿಗುವ ಸಾಧ್ಯತೆ ಇದೆ. ಹಾಗೆ ದ್ವಿತೀಯಾರ್ಧದಲ್ಲಿ ಅಂದರೆ ಜನವರಿ 15ನೇ ತಾರೀಕಿನ ಮೇಲೆ ನಿಮಗೆ ಕುಜ ನಿಮ್ಮ ರಾಶಿಯಲ್ಲೇ ಇರುವುದರಿಂದ ಸ್ವಲ್ಪ ಹಠ ಅಥವಾ ಕೋಪ ಹೆಚ್ಚಾಗಬಹುದು. ಆದ್ದರಿಂದ ಸಹೋದ್ಯೋಗಿಗಳೊಂದಿಗೆ ಮೃದುವಾಗಿ ನೀವು ಮಾತನಾಡಬಹುದು ಅಥವಾ ನಿಮ್ಮ ಕೋಪಿಷ್ಟ ಬುದ್ಧಿಯಿಂದ ಉದ್ಯೋಗದಲ್ಲಿ ನಿಮಗೆ ವಿರುದ್ಧವಾಗಿ ಮಾತನಾಡಲು ಸ್ಟಾರ್ಟ್ ಆಗುತ್ತೆ. ಹಾಗೆ ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿನ ಅನುಭವಿಸ್ತೀರಾ. ನೀವು ಕೋಪ ಕಡಿಮೆ ಮಾಡ್ಕೊಂಡ್ರೆ ಎಲ್ಲ ಸರಿ ಆಗುತ್ತೆ. ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಆದಾಯದಲ್ಲಿ ವೃದ್ಧಿ. ಜನವರಿ 14ರ ತನಕ ನಿಮ್ಗೆ ಹಣಕಾಸಿನ ಮೇಲೆ ಏನೂ ಸಹ ತೊಂದರೆ ಇರೋದಿಲ್ಲ. ಆದ್ರೆ 14ರ ಮೇಲೆ ಸೂರ್ಯ ಮತ್ತು ಕುಜನ ದೃಷ್ಟಿ ಬೀರುವುದರಿಂದ ಆದಾಯದ ಮೂಲಗಳು ಹೆಚ್ಚಾಗಲಿದೆ. ಹಳೆಯ ಬಾಕಿ ಹಣ ವಾಪಸ್ ಬರುತ್ತೆ. ಖರ್ಚಿನ ಬಗ್ಗೆ ನೋಡೋದಾದ್ರೆ ತಿಂಗಳ ಆರಂಭದಲ್ಲಿ ವೈಯಕ್ತಿಕ, ಅಲಂಕಾರಿಕ ಮತ್ತು ಪ್ರವಾಸಕ್ಕಾಗಿ ಹೆಚ್ಚು ಹಣ ವ್ಯಯ ಮಾಡುವ ಸಂಭವ ಇದೆ. ಹಾಗಾಗಿ ಅನಗತ್ಯ ಖರ್ಚುಗಳನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಕುಟುಂಬ ಮತ್ತು ಪ್ರೇಮ ಜೀವನ ನೋಡೋದಾದ್ರೆ ಸಾಮಾಜಿಕ ಗೌರವ. ಕುಟುಂಬದಲ್ಲಿ ನಿಮ್ಮ ಮಾತಿನ ಮೇಲೆ ಹೆಚ್ಚಿನ ಬೆಲೆ ಸಿಗಲಿದೆ. ಮಂಗಳನ ಪ್ರಭಾವದಿಂದ ಒಡ ಹುಟ್ಟಿದವರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರಬಹುದು. ಆದ್ರೆ ನೀವು ಸ್ವಲ್ಪ ತಾಳ್ಮೆ ತಗೊಂಡ್ರೆ ತುಂಬಾ ಚೆನ್ನಾಗಿರತ್ತೆ ನಿಮ್ಮ ಕುಟುಂಬ ಜೀವನ. ಪ್ರೇಮ ನೋಡೋದಾದ್ರೆ ಅವಿವಾಹಿತರಿಗೆ ವಿವಾಹ ಯೋಗ ಕೂಡ ಕೂಡಿ ಬರಲಿದೆ. ಪ್ರೇಮಿಗಳ ನಡುವೆ ನಂಬಿಕೆ ಮತ್ತು ಆಪ್ತತೆ ಬಹಳ ಹೆಚ್ಚಾಗತ್ತೆ ಈ ತಿಂಗಳು ನಿಮಗೆ. ನಿಮ್ಮ ಆರೋಗ್ಯ ನೋಡೋದಾದ್ರೆ ಉತ್ತಮ ಚೈತನ್ಯ. ಸೂರ್ಯನ ಸಂಚಾರದಿಂದ ನಿಮ್ಮ ದೈಹಿಕ ಸಾಮರ್ಥ್ಯ ಉತ್ತಮವಾಗಲಿದೆ. ಹಳೆಯ ಆರೋಗ್ಯ ಸಮಸ್ಯೆ ಏನಾದ್ರೂ ಇದ್ರೆ ಅದರಿಂದ ಹೊರ ಬರ್ತೀರಾ. ಸ್ವಲ್ಪ ಎಚ್ಚರದಿಂದಿರಬೇಕು. ಶನಿಯು ಮೀನರಾಶಿಯಲ್ಲಿ 4ನೇ ಮನೆಯಲ್ಲಿ ಇರುವುದರಿಂದ ಮಾನಸಿಕ ಒತ್ತಡ ಅಥವಾ ಸ್ನಾಯು ನೋವಿನಿಂದ ಸಣ್ಣ ಸಮಸ್ಯೆ ಕಾಣಿಸ್ಕೊಳ್ಬಹುದು. ಆದ್ರೆ ಅದಕ್ಕೆ ತಕ್ಕ ಪರಿಹಾರನ ಡಾಕ್ಟರ್ ಹತ್ರ ಹೋಗಿ ನೀವು ಕಂಡ್ಕೊಂಡ್ರೆ ಬೇಗನೆ ವಾಸಿ ಆಗತ್ತೆ. ಏನು ತೊಂದರೆ ಏನೂ ಆಗಲ್ಲ. ಪ್ರಾಣಾಯಾಮ ಮತ್ತೆ ಧ್ಯಾನ ಮಾಡೋದ್ರಿಂದ ನಿಮ್ಗೆ ಒಂದು ಸ್ವಲ್ಪ ಶಾಂತಿ, ನೆಮ್ಮದಿ ಸಿಗತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ನೋಡೋದಾದ್ರೆ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಏಕಾಗ್ರತೆ ಹೆಚ್ಚಾಗುವ ಸಾಧ್ಯತೆ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನಾದ್ರೂ ಸಿದ್ಧತೆ ಮಾಡುವವರು ತುಂಬಾ ಕಷ್ಟಪಟ್ಟು ಓದ್ತಾ ಇದ್ದೀನಿ ತುಂಬಾ ವರ್ಷದಿಂದ ಅಂದ್ರೆ ಈ ವರ್ಷ ಹಾಗೆ ಈ ತಿಂಗಳು ಮಾತ್ರ ತುಂಬಾ ಒಳ್ಳೆ ಪ್ರತಿಫಲ ಸಿಗತ್ತೆ ನಿಮ್ಗೆ. ಹಾಗೆ ನೆಗೆಟಿವ್ನೆಸ್ ನಾನು ದೂರ ಮಾಡ್ಬೇಕು, ಪಾಸಿಟಿವ್ನೆಸ್ ಚೆನ್ನಾಗಿ ನನಗೆ ಇನ್ನೂ ಇಂಪ್ರೂವ್ ಆಗ್ಬೇಕು ಅನ್ನೋದಾದ್ರೆ ಕೆಲವೊಂದು ಪರಿಹಾರಗಳಿದೆ. ಅದನ್ನ ನೀವು ಫಾಲೋ ಮಾಡಿದ್ರಾಯ್ತು. ಗುರು ಸ್ತೋತ್ರ. ಪ್ರತಿ ಗುರುವಾರ ಓಂ ಬೃಹಸ್ಪತಿಯೇ ನಮಃ ಮಂತ್ರವನ್ನು ಪಠಿಸಿ. ಹಾಗೆ ನೀವು ಹಳದಿ ಬಣ್ಣದ ವಸ್ತುವನ್ನು ಅಥವಾ ಆಹಾರವನ್ನು ದಾನ ಮಾಡಿದ್ರೆ ಪಾಸಿಟಿವ್ ವೈಬ್ ಸಿಗತ್ತೆ. ಆದಿತ್ಯ ಹೃದಯ. ಪ್ರತಿದಿನ ಸೂರ್ಯನಿಗೆ ದೀರ್ಘಕಾಲ ನಮಸ್ಕಾರ ಅಂದ್ರೆ ಮಾರ್ನಿಂಗ್ ಎದ್ದ ತಕ್ಷಣ ಆದಿತ್ಯ ಹೃದಯ ಅಂತ ಪಠಿಸಿ ಒಂದು ನಮಸ್ಕಾರ ಮಾಡಿದ್ರೆ ನಿಮಗೆ ಆತ್ಮವಿಶ್ವಾಸ ಬಹಳ ಹೆಚ್ಚಾಗಲಿದೆ. ಇದು ಬಂದ್ಬಿಟ್ಟು ಜನವರಿ ತಿಂಗಳು 2026ರ ಧನು ರಾಶಿಯ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಜನ್ಮ ಜಾತಕದ ಪ್ರಕಾರ ನಿಮ್ಮ ವೈಯಕ್ತಿಕ ಜಾತಕ ಹೇಗಿದೆ ಧನು ರಾಶಿಯಲ್ಲೇ ಇದ್ರೆ ನೀವು ಈ ವಿಡಿಯೋ ನೋಡಾದ್ಮೇಲೆ ಕಮೆಂಟ್ ಮಾಡಿ ನನಗೆ ಏನಂತ. ನಿಮ್ಮ ಹೆಸರು, ನಿಮ್ಮ ಜನನದ ಸ್ಥಳ, ಯಾವ ಊರಲ್ಲಿ ಹುಟ್ಟಿರೋದು, ಜನನದ ಟೈಮಿಂಗು ಹಾಗೂ ಡೇಟ್ ಆಫ್ ಬರ್ತ್. ನಿಮಗೆ ರಾಶಿ ನಕ್ಷತ್ರ ಗೊತ್ತಿದ್ರೆ ಮೆಸೇಜ್ ಮಾಡಿ ಅಥವಾ ಕಮೆಂಟ್ ಮಾಡಿ. ಅದಕ್ಕೆ ಫ್ರೀ ಆಗಿ ನಾನು ಹೇಳ್ತೇನೆ ಇನ್ನೊಂದು ಸಪರೇಟ್ ವಿಡಿಯೋ ಮಾಡಿ. ಇಲ್ಲ ನನಗೆ ಏನೂ ಗೊತ್ತಿಲ್ಲ, ನನಗೆ ಇಷ್ಟು ಮಾತ್ರ ಡೀಟೇಲ್ಸ್ ಗೊತ್ತು, ನನ್ನ ಹೆಸರು, ಹುಟ್ಟಿದ ಸ್ಥಳ, ಡೇಟ್ ಆಫ್ ಬರ್ತ್, ಟೈಮಿಂಗು ಇಷ್ಟು ಗೊತ್ತಿದ್ರೆ ನಾನು ನಿಮಗೆ
ವೈಯಕ್ತಿಕವಾಗಿ ಜನ್ಮ ಜಾತಕದಲ್ಲಿ ನೀವು ಯಾವ ತರ ಇದೆ ಅಂತ ಹೇಳಿ ನಾನು ನಿಮಗೆ ಹೇಳ್ತೀನಿ. ಕಮೆಂಟ್ ಮಾಡಿ. ಧನ್ಯವಾದಗಳು.